ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ ಇನ್ಫೋ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ಮಲಯಾಳಂನ ವಡಕ್ಕನ್ ಅಂತ. ಕಾಂತಾರ ಮೂವಿ ತರನಿರುವಂತ ಮೂವಿ ಇದು. ಆಕ್ಚುಲಿ ರೀಸೆಂಟ್ ಆಗಿ ತೆರೆ ಕಂಡು ಹಿಟ್ ಆಗಿರುವ ಮೂವಿ ಇದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಒನ್ ಟೈಮ್ ಅಂತೂ ನೋಡ್ಲೇಬಹುದು. ಸೊ ನಿಮ್ಗೆ ಈ ತರದ ಕತೆ ಇಷ್ಟ ಆದ್ರೆ ದಯವಿಟ್ಟು ಈ ಚಾನಲ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆಯೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಇಬ್ಬರು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ನ ತೋರಿಸ್ತಾರೆ. ಅವರ ಹೆಸರು ರಮನ್ ಹಾಗೆ ಆನಾ ಅಂತ. ಆಕ್ಚುಲಿ ಅವರಿಬ್ಬರು ದಂಪತಿಗಳಾಗಿದ್ರು. ಅವರು ಮೂಲತಃ ಇಂಡಿಯಾದ ಕೇರಳದವರಾಗಿದ್ರು ಕೂಡ ಪ್ರೆಸೆಂಟ್ ಅಲ್ಲಿ ಅವರು ಅಬ್ರಾಡ್ ದಲ್ಲಿದ್ದು ಅವರು ಈ ರೀತಿಯ ಇನ್ವೆಸ್ಟಿಗೇಷನ್ ಕಾರ್ಯವನ್ನೆಲ್ಲ ಮಾಡ್ತಿರ್ತಾರೆ. ಅಂಡ್ ಒಂದಿನ ಅವರಿಗೆ ನಮ್ಮ ಮೂಲ ಬೇಸ್ ಆಗಿರುವ ಕೇರಳದ ಪೊಲೀಸ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಆ ಪೊಲೀಸ್ ಇವರಿಗೆ ಹೇಳ್ತಾನೆ, ನಿಮಗೆ ರೀಸೆಂಟ್ ಆಗಿ ಕೇರಳದಲ್ಲಾಗಿರುವ 7 ಮಿಸ್ಟೀರಿಯಸ್ ಸಾವಿನ ಬಗ್ಗೆ ಗೊತ್ತಿರಬಹುದು. ಫೇಮಸ್ ಹಾಂಟೆಡ್ ಹೌಸ್ ರಿಯಾಲಿಟಿ ಶೋಗಂತ ಹೋದ 6 ಜನ ಕಂಟೆಸ್ಟೆಂಟ್ ಗಳು ಅಲ್ಲಿನ ಹೌಸ್ ಅಲ್ಲಿ ತುಂಬಾ ನಿಗೂಢವಾಗಿ ಸತ್ತೋಗಿದ್ದಾರೆ. ಆ ಒಂದು ಕೇಸ್ ನ ನಮ್ಮ ಪೊಲೀಸರಿಗೆ ಇಲ್ಲಿವರೆಗೂ ಕೂಡ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ. ಸೊ ಆ ಒಂದು ಕೇಸ್ ನ ಜವಾಬ್ದಾರಿನ ನೀವು ತಗೊಂಡು ಅದನ್ನ ಸಾಲ್ವ್ ಮಾಡ್ಬೇಕಂತ ಆ ಪೊಲೀಸ್ ಇವನೊಟ್ಟಿಗೆ ರಿಕ್ವೆಸ್ಟ್ ಮಾಡ್ತಾನೆ. ಮೊದಲಿಗೆ ಈ ರಮನ್ ಹಿಂದೇಟಾಗ್ತಾನೆ, ಯಾಕಂದ್ರೆ ಅವನ್ ಆಕ್ಚುಲಿ ಇರೋದು ಅಬ್ರಾಡ್ ಅಲ್ಲಿ. ಆವಾಗ ಪೊಲೀಸ್ ಒಂದು ವಿಷಯನ ರಿವೀಲ್ ಮಾಡ್ತಾನೆ. ಅದೇನಪ್ಪ ಅಂದ್ರೆ ಆ ಒಂದು ಮಿಸ್ಟೀರಿಯಸ್ ಡೆತ್ ಅಲ್ಲಿ ಈ ರಮನ್ ನ ಫ್ರೆಂಡ್ ಆದ ಮೇಘಳ ಹಸ್ಬೆಂಡ್ ಕೂಡ ಡೆತ್ ಆಗಿದಾನಂತ. ಆ ವಿಷಯ ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಈ ಮೇಘ ಬೇರೆ ಯಾರು ಅಲ್ಲ, ಒನ್ ಟೈಮ್ ಅಲ್ಲಿ ಈ ಮೇಘ ನಮ್ಮ ರಮನ್ ನ ಎಕ್ಸ್ ಲವರ್ ಆಗಿದ್ಲು. ಸೊ ಎಕ್ಸ್ ಲವರ್ ನ ಹಸ್ಬೆಂಡ್ ತೀರೋಗಿದ್ದ ಕಾರಣ ಅವಳು ಆಕ್ಚುಲಿ ಡಿಪ್ರೆಸ್ ಆಗಿದ್ದಾಳೆ. ಅವಳಿಗೆ ನನ್ನ ಕಡೆಯಿಂದ ಹೆಲ್ಪ್ ಬೇಕೇ ಬೇಕು ಅಂತ ಅವನು ಅದೇ ಕೂಡ್ಲೆ ಅಲ್ಲಿಂದ ಹೊರಡ್ತಾನೆ. ಸೊ ಹೊರಡೋಕ್ಕಿಂತ ಮುಂಚೆ ಅವನು ಆ ರಿಯಾಲಿಟಿ ಶೋ ಹಾಗೆ ಆ ರಿಯಾಲಿಟಿ ಶೋ ನಡೆದಿದ್ದ ಆ ಪ್ಲೇಸ್ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ದ. ಅಂದಾಗೆ ಆ ರಿಯಾಲಿಟಿ ಶೋ ನಡೆದಿದ್ದ ಪ್ಲೇಸ್ ಹೆಸರು ಬ್ರಹ್ಮಗಿರಿ ಐಲ್ಯಾಂಡ್ ಅಂತ. ಈ ಒಂದು ಐಲ್ಯಾಂಡ್ ಗೆ ತುಂಬಾ ಹಿಂದಿನ ಕಾಲದಿಂದ ಒಂದು ಹಿಸ್ಟ್ರಿ ಅಟ್ಯಾಚ್ ಆಗಿದೆ. ಅದೇನಪ್ಪ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ಒಂದು ಪ್ಲೇಸ್ ಅಲ್ಲಿ ಅಂದ್ರೆ ಆದಿ ಕಾಲದಲ್ಲಿ ಯಾವುದೋ ಒಂದು ಜನಾಂಗದವರು ಆ ಒಂದು ಪ್ಲೇಸ್ ಅಲ್ಲಿ ವಾಸವಾಗಿದ್ರು. ಅನಂತರ ಬ್ರಿಟಿಷರು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದ ನಂತರ ಅವ್ರನ್ನೆಲ್ಲ ಕೊಂದು ಅಲ್ಲಿ ಬ್ರಿಟಿಷರ ಆಳ್ವಿಕೆ ಆಗಿತ್ತು. ಸೊ ಬ್ರಿಟಿಷರು ಅಲ್ಲಿದ್ದ ಮನೆಯನ್ನ ಕೆಡವಿ ಅವರ ಒಂದು ಬಂಗ್ಲೆನ ಸ್ಥಾಪನೆ ಮಾಡಿದ್ರು. ಇವಾಗದು ಹಾಂಟೆಡ್ ಹೌಸ್ ಆಗಿ ಬದಲಾಗಿದೆ. ಬ್ರಹ್ಮಗಿರಿ ಐಲ್ಯಾಂಡ್ ಅಲ್ಲಿರುವ ಆ ಹಾಂಟೆಡ್ ಹೌಸ್ ಯಾವ ರೀತಿ ಫೇಮಸ್ ಆಗಿತ್ತಂದ್ರೆ ಅಲ್ಲಿ ದೇವದ ಘಟನೆಗಳು ಆಗುತ್ತೆ. ನಿಜವಾಗ್ಲೂ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದವರು ಇಲ್ಲಿವರೆಗೂ ಇದ್ದಾರಂತ ಈ ಎಲ್ಲಾ ಕಡೆ ಸುದ್ದಿ ಸ್ಪ್ರೆಡ್ ಆಗಿತ್ತು. ಸೊ ಅದನ್ನೇ ಒಂದು ಬೇಸ್ ಆಗಿ ಇಟ್ಕೊಂಡು ಈ ರಿಯಾಲಿಟಿ ಶೋ ಅವರು ಯಾಕೆ ನಾವು ಆ ಒಂದು ಬಂಗ್ಲೋ ಅಲ್ಲಿ ಒಂದು ಶೋನ ಮಾಡಬಾರ್ದು, ಇದರಿಂದ ನಮ್ಮ ಒಂದು ಚಾನಲ್ ಇನ್ನೂ ಕೂಡ ಫೇಮಸ್ ಆಗುತ್ತಂತ ಅವರು ಆ ಒಂದು ಪ್ಲಾನ್ ಮಾಡಿದ್ರು. ಅದಲ್ಲದೆ ಆ ಬ್ರಹ್ಮಗಿರಿ ಐಲ್ಯಾಂಡ್ ಬಗ್ಗೆ ವಿಜಯ್ ಹೆಸರಿನ ಒಬ್ಬ ಯೂಟ್ಯೂಬರ್ ಕೂಡ ಅದರ ಬಗ್ಗೆ ಡಿಸ್ಕ್ರೈಬ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದನ್ನ ಈ ರಮನ್ ಎಲ್ಲ ಕೇಳ್ಕೊಂಡಿದ್ದ. ಅಂದ್ರೆ ಸಿಂಪಲ್, ಈ ರಮನ್ ಆ ಕೇರಳಕ್ಕೆ ಹೋಗೋಕ್ಕಿಂತ ಮುಂಚೆ ಆ ಬ್ರಹ್ಮಗಿರಿ ಐಲ್ಯಾಂಡ್ ಬಗ್ಗೆ ಎಲ್ಲವನ್ನ ತಿಳ್ಕೊಂಡಿದ್ದ. ಅದು ತನ್ನ ಅಸಿಸ್ಟೆಂಟ್ ಆದ ಆನಾಳ ಸಾಯದ ಮೂಲಕ. ಎನಿವೆ ಸೀನ್ ಶಿಫ್ಟ್ ಆದಾಗ ರಮನ್ ಹಾಗೆ ಆನಾ ಸೀದಾ ಕೇರಳಕ್ಕೆ ಬರ್ತಾರೆ. ಕೇರಳಕ್ಕೆ ಬಂದ್ ಕೂಡ್ಲೆ ಅವರು ಫಸ್ಟ್ ಹೋಗಿ ಮೀಟ್ ಆಗಿದ್ದೆ ಮೇಘನ. ಯಾಕಂದ್ರೆ ಮೇಘ ಮನೆಯಲ್ಲಿ ಆ ಪೊಲೀಸ್ ಇದ್ದ. ಸೊ ಪೊಲೀಸ್ ಇವರನ್ನ ಮೀಟ್ ಮಾಡಿದ ಕೂಡ್ಲೆ ಆಕ್ಚುಲಿ ಇಲ್ಲೇನೆಲ್ಲ ಆಯ್ತಂತ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಹಾಗೆ ನಿಮಗೆ ಈ ಕೇಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ವಿವರಣೆ ಬೇಕಂದ್ರೆ ಈ ಮನೇಲಿರುವ ಕೊನೆಯ ಫ್ಲೋರ್ ಅಲ್ಲಿ ಒಂದು ರೂಮ್ ಅಂತಾನೆ ನಿಮ್ಗೆ ಮಾಡಿದ್ದೇವೆ. ಆ ರೂಮ್ ಅಲ್ಲಿ ಎಲ್ಲಾ ಟಿವಿ ಸೆಟಪ್ ನ ಮಾಡಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೆ ಆ ರಿಯಾಲಿಟಿ ಶೋ ನಲ್ಲಿ ಏನೆಲ್ಲ ಆಯ್ತು ಈ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಆ ಎಲ್ಲಾ ವಿಡಿಯೋ ಕೂಡ ನಿಮಗೆ ಅಲ್ಲಿ ಅವೈಲೇಬಲ್ ಇದೆ. ಒಂದೊಂದೇ ವಿಡಿಯೋನ ನೋಡಿ ನೀವು ಆ ಕೇಸಲ್ಲಿ ಏನಾಯ್ತು, ನಿಮಗೆ ನೆಕ್ಸ್ಟ್ ಯಾವ ರೀತಿ ಮೂವ್ ಆಗ್ಬೋದಂತ ಒಂದು ಐಡಿಯಾ ಸಿಗುತ್ತೆ ಅಂತ ಅದೇ ಕೂಡಲೇ ಆ ಪೊಲೀಸ್ ರಮನ್ ಹಾಗೆ ಆನಾನ ಆ ರೂಮ್ಗೆ ಕಳಿಸ್ತಾನೆ. ಆನಾ ಹಾಗೆ ರಮನ್ ಆ ರೂಮಿಗೆ ಬಂದ ಕೂಡಲೇ ಈ ಆನಾ ತನ್ನ ಒಂದು ಕ್ಯಾಮರಾ ಮೂಲಕ ವಿಡಿಯೋನ ಶೂಟ್ ಮಾಡ್ಲಿಕ್ಕೆ ಮುಂದಾಗ್ತಾಳೆ. ಯಾಕಂದ್ರೆ ಅವರು ಯಾವುದೇ ಒಂದು ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಂದ್ರೆ ಅವರು ಎಲ್ಲವನ್ನ ರೆಕಾರ್ಡ್ ಮಾಡ್ತಿದ್ರು. ಅದಕ್ಕೆ ಆನಾ ಸಹಾಯ ಮಾಡ್ತಿದ್ಲು. ಸೊ ಮೊದಲಿಗೆ ಈ ರಮನ್ ಆನಾ ಇಟ್ಕೊಂಡಿದ್ದ ಕ್ಯಾಮರಾಕ್ಕೆ ನಾವೆಲ್ಲಿಗೆ ಬಂದಿದ್ದೇವೆ, ಯಾವೊಂದು ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದೇವಂತ ಎಲ್ಲವನ್ನ ವಿವರಣೆ ಕೊಡ್ತಾನೆ. ಅನಂತರ ರಮನ್ ಆ ಒಂದು ಸೆಟಪ್ ಟಿವಿಗಳ ಸೆಟಪ್ ಏನಿದೆ ಅದರ ಮುಂದೆ ಕೂತ್ಕೊಂಡು ಈ ರಿಯಾಲಿಟಿ ಶೋ ನಡೆದಿದ್ದ ಪ್ರತಿಯೊಂದು ಎಪಿಸೋಡ್ ನ ಕೂಡ ನೋಡ್ತಾ ಹೋಗ್ತಾನೆ. ಅಂಡ್ ಇವಾಗ ಫಸ್ಟ್ ಎಪಿಸೋಡ್ ಕಡೆ ಬಂದ್ರೆ ಇಲ್ಲಿ ಅಫ್ಕೋರ್ಸ್ ಅಲ್ಲಿ ಭಾಗವಹಿಸ್ತಿರುವ ಸ್ಪರ್ಧಿಗಳ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅದಾಗಿತ್ತು. ಸೊ ಇಲ್ಲಿ ನಮ್ಗೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಗಳ ಇಂಟ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಆಕ್ಚುಲಿ 6 ಜನ ಇದ್ರು. ಅಂಡ್ ಮೊದಲಿಗೆ ಇವನ ಹೆಸರು ನಾರಾಯಣ್ ಅಂತ, ಇವನ ಹೆಸರು ಶಂಭು ಹಾಗೆ ಬಿಜಾಯ್. ಅಂಡ್ ಹುಡುಗಿರ ಕಡೆ ಬಂದ್ರೆ ಇದು ಆಲಿನಾ, ತಾಶು ಹಾಗೆ ಇದು ಮೀರಾ ಅಂತ. ಸೊ ಈ 6 ಜನ ಆ ಒಂದು ವಿಡಿಯೋಲಿ ತಾವು ಎಲ್ಲಿಂದ ಬಂದಿದ್ದೇವೆ, ಮೊದಲು ಏನೆಲ್ಲ ಮಾಡ್ಕೊಂಡಿದ್ದೇವಂತ ಎಲ್ಲಾ ವಿಷಯನ ರಿವೀಲ್ ಮಾಡ್ತಾ ಹೋಗ್ತಾರೆ. ಹಾಗೆ ಆ ಎಲ್ಲಾ ವಿಷಯನ
ಟಿವಿಲ್ ಕೂತು ಈ ನಮ್ಮ ರಮನ್ ಕೇಳ್ತಿರ್ತಾನೆ. ಅದಾದ ನಂತರ ಆ ಒಂದು ಟೀಮ್ ಅವರು ಆ ಎಲ್ಲಾ 6 ಜನ ಸ್ಪರ್ಧಿಗಳನ್ನ ಒಂದು ವ್ಯಾನ್ ಮೂಲಕ ಅದೇ ಕೂಡಲೇ ನಮ್ಗೆಲ್ಲ ಗೊತ್ತಿರುವ ಹಾಗೆ ಬ್ರಹ್ಮಗಿರಿ ಐಲ್ಯಾಂಡ್ ಗೆ ಕರ್ಕೊಂಡು ಹೋಗ್ತಾರೆ. ಐಲ್ಯಾಂಡ್ ಅಂದ ಕೂಡಲೇ ಅದೇನು ಸಮುದ್ರದ ಮಧ್ಯ ಇರುವ ಪ್ಲೇಸ್ ಅಲ್ಲ, ಕೇರಳದ ಒಂದು ಸಣ್ಣ ಹಳ್ಳಿಯಲ್ಲಿರುವ ಪ್ಲೇಸ್ ಅದು. ಹಾಗೆ ಆ ಒಂದು ಐಲ್ಯಾಂಡ್ ನ ಸುತ್ತಮುತ್ತ ಬರೀ ಕೆರೆಗಳಿವೆ. ವ್ಯಾನ್ ಇಂದ ಇಳಿದಾದ ನಂತರ ಅಲ್ಲಿನ ಟೀಮ್ ಅವರು ಒಂದು ದೋಣಿ ಮೂಲಕ ಆ 6 ಜನನ ಅಲ್ಲಿನ ಹಾಂಟೆಡ್ ಹೌಸ್ ಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಹಾಂಟೆಡ್ ಹೌಸ್ ಬಗ್ಗೆ ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ. ಮುಂಚೆ ಒಂದು ಜನಾಂಗದವರು ಈ ಒಂದು ಮನೆಯಲ್ಲಿ ವಾಸವಾಗ್ತಿದ್ರು. ಅನಂತರ ಬ್ರಿಟಿಷರು ಬಂದು ಈ ಒಂದು ಮನೆನ ರಿನೋವೇಟ್ ಮಾಡಿ ಈ ರೀತಿಯ ಒಂದು ಬಂಗ್ಲೋ ಮಾಡಿದಾರಂತ. ಸೊ ಇವಾಗ ಅದು ಹಾಂಟೆಡ್ ಹೌಸ್ ಆಗಿದೆ. ಸೊ ಆ 6 ಜನ ಆ ಪ್ಲೇಸ್ ಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಕತ್ತಲು ಕವಿದು ರಾತ್ರಿ ಆಗಿತ್ತು. ಆ ಒಂದು ಪ್ಲೇಸ್ ಗೆ ಎಂಟರ್ ಆದ ಕೂಡಲೇ ಅಲ್ಲಿನ ಹೌಸ್ ಆಗಿ ಸೆಟಪ್ ಎಲ್ಲ ನೋಡಿ ಅವರಿಗೆ ನಿಜವಾಗ್ಲು ತುಂಬಾ ಆಶ್ಚರ್ಯವಾಗುತ್ತೆ. ಅವರಿಗೆ ಬಯಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಯಾಕಂದ್ರೆ ನೋಡ್ಲಿಕ್ಕೆ ಹೊರಗಿಂದ ಅದು ಹಾಂಟೆಡ್ ಹೌಸ್ ತರ ಇಲ್ಲ, ಯಾವುದೋ ಒಂದು ಐಷಾರಾಮಿ ಬಂಗ್ಲೆ ತರ ಇತ್ತು, ಅಂದ್ರೆ ಹೋಟೆಲ್ ತರ. ಸೊ ನಾವಲ್ಲಿ ಹೋಗಿ ಎಂಜಾಯ್ ಮಾಡಬಹುದಂತ ಆಲ್ಮೋಸ್ಟ್ ಆ 6 ಜನ ಕೂಡ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ರು. ಆದ್ರೆ ಆಕ್ಚುಲ್ ಆಗಿ ರಿಯಾಲಿಟಿಯೇ ಬೇರೆ ಇತ್ತು. ಅದವರಿಗೆ ಒಳಗಡೆ ಹೋದ ನಂತರ ಗೊತ್ತಾಗುತ್ತೆ. ಎನಿವೇ ಆ ಬಂಗ್ಲೆ ಮುಂದ್ಗಡೆ ಒಂದ್ ದೊಡ್ಡ ಸೆಟಪ್ ಆಗಿದ್ರು. ಅಂದ್ರೆ ಒಬ್ಬ ಜಡ್ಜ್ ಕೂತ್ಕೊಳ್ಳಿಕ್ಕೆ, ಹಾಗೆ ಅದರ ಮುಂದೆ ಸ್ಪರ್ಧಿಗಳು ಕೂತ್ಕೊಳ್ಳೋ ಹಾಗೆ. ಆವಾಗಲ್ಲಿ ನಮಗೆ ಆ ಒಂದು ರಿಯಾಲಿಟಿ ಶೋ ನ ಜಡ್ಜ್ ನ ತೋರಿಸ್ತಾರೆ. ಅವ್ರ ಹೆಸರು ರವಿ ವರ್ಮಾ ಅಂತ. ಆಕ್ಚುಲಿ ಇವನು ಜಡ್ಜ್ ಅಂತಲ್ಲ, ಆ ಒಂದು ಕಾರ್ಯಕ್ರಮ ರಿಯಾಲಿಟಿ ಶೋ ಏನಿದೆ ಅದರ ಒಂದು ಮೇನ್ ಹೋಸ್ಟ್ ಆಗಿದ್ರು. ಅಂದ್ರೆ ಆ ಒಂದು ಕಾರ್ಯಕ್ರಮದ ಜನ್ಮದಾತ ಅವರೇ ಆಗಿದ್ರು. ಈ ರವಿ ವರ್ಮಾ ಬೇರೆ ಯಾರು ಅಲ್ಲ, ಅವನೊಬ್ಬ ಯೂಟ್ಯೂಬ್ ಚಾನೆಲ್ ಅವನು ಮೊದ್ಲಿಂದನು ಈ ಕ್ರೈಮ್ ಸ್ಟೋರಿ, ಹಾರರ್ ಸ್ಟೋರಿ, ನೈಜ ಕಥೆಗಳು ಏನಲ್ಲಿವೆ ಅವೆಲ್ಲನೂ ಕೂಡ ತನ್ನ ಚಾನೆಲ್ ಮೂಲಕ ಜನರಿಗೆ ತಿಳಿಸಿ ಕೊಡ್ತಾ ಬಂದು ಅವನು ಫೇಮಸ್ ಆಗಿದ್ದ. ಸೊ ಅವನು ತನ್ನ ಒಂದು ಚಾನೆಲ್ ಮೂಲಕ ಈ ಒಂದು ರಿಯಾಲಿಟಿ ಶೋ ನ ಮಾಡ್ಬೇಕಂತ ಯೋಚನೆ ಮಾಡಿ ಈ ಎಲ್ಲಾ ಸೆಟಪ್ ಅನ್ನ ಮಾಡ್ಕೊಂಡು ಕೊನೆಗೂ ಆ ಒಂದು ಎಕ್ಸಿಕ್ಯೂಷನ್ ಹಂತಕ್ಕೆ ಬಂದು ಮುಟ್ಟಿದ್ದ. ಅವನ ಹಾಗೆ ಅವನ ಟೀಮ್ ಅವರು ಅದೇ ಐಲ್ಯಾಂಡ್ ಅಲ್ಲಿರುವ ಒಂದು ಸಣ್ಣ ಶೆಡ್ ಅಲ್ಲಿ, ಅಂದ್ರೆ ಒಂದು ಟೆಂಟ್ ಮಾಡಿ ಅಲ್ಲಿ ತಮ್ಮೆಲ್ಲಾ ಸೆಟಪ್ ಅನ್ನ ಇಟ್ಕೊಂಡು ಮಾನಿಟರ್ ಮಾಡ್ತಿದ್ರು. ಅಂದ್ರೆ ಈ ಎಲ್ಲಾ 6 ಜನಕ್ಕೆ ಕ್ಯಾಮರಾನ ಫಿಕ್ಸ್ ಮಾಡೋದ್ರ ಮೂಲಕ ಆ ಎಲ್ಲಾ ಜನರನ್ನ ಒಬ್ಸರ್ವ್ ಮಾಡ್ತಿದ್ರು. ಅದಲ್ಲದೆ ಆ ಹೌಸ್ ಏನಿದೆ ಆ ಹೌಸ್ ನ ಆಲ್ಮೋಸ್ಟ್ ಎಲ್ಲಾ ಕಡೆ ಒಳಗಡೆ ಹೊರಗೆ ಹಾಗೆ ಆ ಐಲ್ಯಾಂಡ್ ನ ಸುತ್ತಮುತ್ತ ಎಲ್ಲಾ ಕಡೆ ಇವರು ಆಲ್ಮೋಸ್ಟ್ ಎಲ್ಲಾ ಕಡೆ ಇವರು ಕ್ಯಾಮರಾಗಳನ್ನ ಫಿಕ್ಸ್ ಮಾಡಿದ್ರು. ಯಾಕಂದ್ರೆ ಈ ಒಂದು ರಿಯಾಲಿಟಿ ಶೋ ಆ ಹಾಂಟೆಡ್ ಹೌಸ್ ನ ಒಳಗಡೆ ಮಾತ್ರ ಅಲ್ಲ ಹೊರಗಡೆ ಕೂಡ ಆಗ್ತಿರುತ್ತೆ. ಅದಕ್ಕೋಸ್ಕರ ಅನಂತರ ರವಿ ವರ್ಮಾ 6 ಜನ ಸ್ಪರ್ಧಿಗಳಿಗೆ ರೂಲ್ಸ್ ಏನಿದೆ ಅಂತ ವಿವರಣೆ ಕೊಟ್ಟು ಅವರನ್ನ ಆ ಹಾಂಟೆಡ್ ಹೌಸ್ ಒಳಗೆ ಕಳಿಸ್ತಾನೆ. ಆ 6 ಜನ ಸ್ಪರ್ಧಿಗಳು ಒಳಗ್ ಹೋದ್ಕೊಳ್ಳೆ ಈ ಕಡೆ ಟೆಂಟ್ ಒಳಗೆ ಕೂತಿದ್ದ ರವಿ ವರ್ಮನ ಟೀಮ್ ಅವರು ತಾವು ಮಾಡಿದ ಒಂದು ಸೆಟಪ್ ಮೂಲಕ ಆ ಇಡೀ ಮನೆ ಒಳಗೆ ತಂಪಾಗಿರುವ ಗಾಳಿ ಬೀಸುವ ಹಾಗೆ ಮಾಡ್ತಾರೆ. ಅಂದ್ರೆ ಎಲ್ಲಿ ತಂಪಾಗಿರುವ ಗಾಳಿ ಇರುತ್ತೋ ಅಲ್ಲಿ ದೆವ್ವಗಳು ಇರುತ್ತೆ ಅಂತ ಒಂದು ಮುನ್ಸೂಚನೆ ಅದು. ಸೊ ಅದ್ರ ಬಗ್ಗೆ 6 ಜನರಿಗೆ ಗೊತ್ತಿತ್ತು. ಸೊ ಇಲ್ಲಿ ದೆವ್ವ ಇದೆ ಅಂತ ಒಂದು ಅನುಭವ ಪಡ್ಲಿಕ್ಕೋಸ್ಕರ ಅವರು ಆ ರೀತಿಯ ಸೆಟಪ್ ನ ಮಾಡಿದ್ರು. ಆ ಒಂದು ತಂಪಾದ ಗಾಳಿ ಇವರ ಮೈಯನ್ನ ಸೋಕ್ತಿದ್ದಾಗೆ ಅಲ್ಲಿದ್ದ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಭಯ ಆಗುತ್ತೆ. ಹಾಗೆ ಸ್ವಲ್ಪ ಹೊತ್ತಿಗೆ ಅವರು ಥ್ರಿಲ್ ಆಗ್ತಾರೆ. ನೆಕ್ಸ್ಟ್ ಏನೋ ಕಾದಿದೆ ಅಂತ, ಯಾವ ರೇಂಜಿಗೆ ಕಾದಿದೆ ಅಂತ ನಿಜವಾಗ್ಲೂ ಅವರಿಗೆ ಗೊತ್ತಿರ್ಲಿಲ್ಲ. ಎನಿವೆ ಮನೆ ಒಳಗ್ ಬಂದಾದ ನಂತರ ಆ ಒಂದು ಎಕ್ಸ್ಪೀರಿಯನ್ಸ್ ನ ತಗೊಂಡಾದ ನಂತರ ಆಲ್ಮೋಸ್ಟ್ ಎಲ್ಲಾ ಕಡೆ ಇವರು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಅದು ಖುಷಿಲೇ. ಸೊ ಹೀಗೆ ಒಂದಿನ ಅಲ್ಲೇ ಕಳೆದೋಗುತ್ತೆ. ಎನಿವೆ ಅದರ ನೆಕ್ಸ್ಟ್ ಡೇ ಆ 6 ಜನ ಮನೆ ಒಳಗೆ ಆಲ್ಮೋಸ್ಟ್ ಎಲ್ಲಾ ಕಂಡಿದ್ದಾರೆ. ಅಂಡ್ ಮನೆ ಹೊರಗೆ ಐಲ್ಯಾಂಡ್ ಅಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಅವರು ಎಲ್ಲಾ ಕಡೆ ತಿರುಗ್ತಾ ಹೋಗ್ತಾರೆ. ಹೇಗೆ ತಿರುಗ್ತಾ ಹೋಗ್ತಿದ್ದಾಗ ಅವರಿಗೆ ಒಂದ್ ಕಡೆ ಒಂದು ದೊಡ್ಡ ಮರದ ಕೆಳಗಿರುವ ಒಂದು ಕೇವ್ ತೋರಿ ಬರುತ್ತೆ. ಇವರು ತುಂಬಾ ಹಳೆ ಪ್ಲೇಸ್ ಇದು, ಯಾವುದು ಕೇವ್ ಇರ್ಬೋದಂತ ಅದನ್ನ ಅಲ್ಲೆಗೆಳೆದು ಅಲ್ಲಿಂದ ಸೀದಾ ಮನೆ ಒಳಗೆ ಬರ್ತಾರೆ. ಹಾಗೆ ಅಲ್ಲಿಗೆ ರಾತ್ರಿ ಆಗುತ್ತೆ. ಸೊ ರಾತ್ರಿ ಆದ ನಂತರ ಅವರ ಟೀಮ್ ಅವರು ಅವರನ್ನೆಲ್ಲ ಆ ಬಂಗ್ಲೋ ಮುಂದೆ ಸೆಟಪ್ ಮಾಡಿರುವ ಒಂದು ಚೇಂಬರ್ಗೆ ಕರೆದು ಮೊದಲ ಟಾಸ್ಕ್ ನ ಕೊಡ್ತಾರೆ. ಅಂದ್ರೆ ಇವಾಗ ನೀವು 2 ಟೀಮ್ ಆಗ್ಬೇಕು, 3 ಜನರಿರುವ 2 ಟೀಮ್. ಆ 2 ಟೀಮ್ ಅವರು ಈ ಮನೆಯಲ್ಲಿರುವ 2 ಕಡೆ ಹೋಗಿ ಒಂದೊಂದು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ. ಸೊ ಟೀಮ್ ಎ ಅವರಿಗೆ ಆ ಮನೆಯೊಳಗಿರುವ ಒಂದು ರೂಮ್ ನ ಕೊಟ್ರೆ, ಟೀಮ್ ಬಿ ಅವರಿಗೆ ಐಲ್ಯಾಂಡ್ ನ ಹೊರಗಿದ್ದ ಒಂದು ಪ್ಲೇಸ್ ನ ಕೊಡ್ತಾರೆ. ಸೊ ಅವರೆಲ್ಲ ಮುಂಚಿನೂ ಒಂದು ಸೆಟಪ್ ಮಾಡಿದ್ರು, ಈ ರೀತಿ ಆಗ್ಬೇಕು, ಇವರಿಗೆ ಈ ರೀತಿ ಹೆದರ್ಸ್ಬೇಕಂತ. ಸೊ ಟೀಮ್ ಎ ಅವರು ತುಂಬಾ ಭಯ ಪಡ್ಕೊಂಡೆ ತಮ್ಮ ಒಂದು ಎಕ್ವಿಪ್ಮೆಂಟ್ ಮೂಲಕ ಸೀದಾ ಆ ರೂಮ್ ಹತ್ತಿರ ಬರ್ತಾರೆ. ಆದ್ರೆ ರೂಮ್ ಒಳಗೆ ಆಕ್ಚುಲಿ ಒಬ್ರು ಹೋಗ್ಬೇಕು. ಸೊ ಇವಾಗ ಆ 3 ಜನರಲ್ಲಿ ಒಬ್ರು ಅಲ್ಲಿರೋ ರೂಮ್ ಒಳಗೆ ಹೋಗ್ಬೇಕು. ಸೊ ಒಬ್ಬ ಹುಡುಗಿ ಮುಂದೆ ಒಂದು ತಾನೇ ಹೋಗ್ತೇನಂತ ಸೀದಾ ಆ ರೂಮ್ ಬಾಗಿಲನ್ನ ಓಪನ್ ಮಾಡಿ ಒಳಗ್ ಹೋಗ್ತಾಳೆ. ನೋಡಿದ್ರೆ ಅಲ್ಲೊಂದು ಟಿವಿ ಇದಿರುತ್ತೆ. ಹಾಗೆ ಆ ಟಿವಿಲಿ ಏನೋ ಪ್ಲೇ ಆಗ್ತಿರುತ್ತೆ. ಆ ಟಾಸ್ಕ್ ಪ್ರಕಾರ ಆ ಹುಡುಗಿ ಅಲ್ಲಿರೋ ಟಿವಿ ಮುಂದೆ ಬಂದು ಕೂತು ಅದನ್ನ ನೋಡ್ತಿರ್ಬೇಕಂತ. ಸೊ ಆ ಟಾಸ್ಕ್ ನ ರೂಲ್ ಪ್ರಕಾರ ಅವಳು ಅದರ ಮುಂದೆ ಬಂದು ಟಿವಿನ ನೋಡ್ತಿರುವಾಗ ಈ ಕಡೆ ಇದ್ದ ಟೀಮ್ ಅವರು, ಅಂದ್ರೆ ಆ ಶೋ ನ ಟೀಮ್ ಅವರು ತಮ್ಮಲ್ಲಿರುವ ಸೆಟಪ್ ಮೂಲಕ ಆ ಹುಡುಗಿ ಹತ್ತಿರ ಒಂದು ರೀತಿಯ
ಇಮೇಜ್ ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ದೇವ ಬಂದು ಅವಳ ಹತ್ರ ನಿಂತ ಹಾಗೆ. ಸೊ ಒನ್ ಮೂಮೆಂಟ್ ಗೆ ಆ ಹುಡುಗಿ ಆ ದೇವನ ತನ್ನ ಮುಖದ ಹತ್ತಿರ ನೋಡಿ ಭಯ ಪಡ್ಕೊಂಡು ಆ ರೂಮ್ ಬಾಗಿಲನ್ನ ಓಪನ್ ಮಾಡಿ ಹೊರಗೆ ಓಡಿ ಬರ್ತಾಳೆ. ಹಾಗೆ ಆಗಿದ್ನಲ್ಲ ಅಲ್ಲಿನವರಿಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ಆಕ್ಚುಲಿ ಇದೆಲ್ಲ ಆ ಟೀಮ್ ಅವರ ಕೆಲಸ, ನಮ್ಮನ್ನ ಹೆದರಿಸ್ಲಿಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡ್ತಿದಾರಂತ. ಇದು ಅವರ ಕತೆ. ಆದ್ರೆ ಈ ಕಡೆ ಹೊರಗಿದ್ದ ಆ ಟೀಮ್ ಬಿ ಅವರು ಕೂಡ ತಮಗೆ ನಿಗದಿಪಡಿಸಿದ್ದ ಆ ಪ್ಲೇಸ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಇವನ್ ಅಲ್ಲಿ ಕೂಡ ಅವರಿಗೆ ಯಾವ ರೀತಿ ಈ ಟೀಮ್ ಅವರಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದೇ ರೀತಿ ಅವರಿಗೆ ಕೂಡ ಆಗುತ್ತೆ. ಇವನ್ ಅದು ಕೂಡ ಅದೇ ಶೋನ ಟೀಮ್ ಅವರು ಮಾಡಿದಂತ ಒಂದು ಫೇಕ್ ಸೆಟಪ್ ಆಗಿತ್ತು. ಅದರ ನೆಕ್ಸ್ಟ್ ಡೇ ಇವರು ತಮ್ಮ ಕ್ಯಾಮರಾ ಮುಂದೆ ಬಂದು ಆವತ್ತೊಂದಿನ ಆದ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಿರ್ತಾರೆ. ಇದು ಆಕ್ಚುಲಿ ನಾರ್ಮಲ್ ಡೇ ಅಂತ ಇರಬಹುದು. ಆಕ್ಚುಲಿ ಪಿಕ್ಚರ್ ಇನ್ನು ಬಾಕಿ ಇದೆ. ಸೊ ಇದು ಮೊದಲ ಟಾಸ್ಕ್ ಆದ್ರೆ ಅದರ ನೆಕ್ಸ್ಟ್ ಡೇ ಆ ಒಂದು ಟೀಮ್ ಅವರಿಗೆ ಮತ್ತೊಂದು ಟಾಸ್ಕ್ ಕೊಡ್ತಾರೆ. ಇವನ್ ಈ ಟಾಸ್ಕ್ ಅಲ್ಲೂ ಕೂಡ 2 ಟೀಮ್ ಆಗುತ್ತೆ. ಇದೊಂಥರ ಟ್ರೆಜರ್ ಅಂತಾರ. ಒಂದು ಕ್ಲೂ ಕೊಡ್ತಾರೆ, ಆ ಕ್ಲೂ ನ ಹುಡುಕಿ ಅದನ್ನ ಸಾಲ್ವ್ ಮಾಡಿ ಮುಂದೆ ಹೋಗ್ಬೇಕು. ಸೊ ಇವಾಗ ಕೂಡ ಒಂದ್ ಟೀಮ್ ಹೊರಗಿದ್ರೆ ಮತ್ತೊಂದ್ ಟೀಮ್ ಮನೆ ಒಳಗಿದೆ. ಸೊ ಮನೆ ಒಳಗಿರುವ ಟೀಮ್ ಅವರು ಆ ಕ್ಲೂ ನ ಹುಡುಕ್ತಿರ್ಬೇಕಾದ್ರೆ ಈ ಮನೆ ಹೊರಗಿದ್ದ ಟೀಮ್ ಅವರು ಆ ಕ್ಲೂ ನ ಹುಡುಕ್ತಾ ಆ ಕೇವ್ ಏನಿದೆ ಅಲ್ಲಿ ರೀಚ್ ಆಗ್ತಾರೆ. ಸೊ ಆ ಟೀಮಲ್ಲಿದ್ದ ಶಂಭು ಏನ್ ಮಾಡ್ತಾರೆ, ಆ ಕೇವ್ನ ಡೋರ್ನ ಓಪನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಯಾಕಂದ್ರೆ ಆ ಕೇವ್ ಒಳಗೆ ಕ್ಲೂ ಇರ್ಬೋದಂತ ಒಂದು ಆಸೆಯಿಂದ. ಆದ್ರೆ ಅಲ್ಲಿದ್ದ ಅಲಿನಾ ಮಾತ್ರ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಈ ಯಾವುದೇ ಕಾರಣಕ್ಕೂ ಅದನ್ನ ಓಪನ್ ಮಾಡೋದು ಬೇಡ, ಅದೇನೋ ಬೇರೆ ರೀತಿ ತೋರ್ತಿದೆ, ಅದನ್ನ ಓಪನ್ ಮಾಡಿದ್ರೆ ಬೇರೆನೋ ಆಗ್ಬೋದಂತ ಅವಳು ಸಜೆಸ್ಟ್ ಮಾಡ್ತಾಳೆ. ಶಂಭು ಮಾತ್ರ ಅವಳ ಮಾತನ್ನ ಕೇಳದೆ ಆ ಡೋರ್ ನ ಓಪನ್ ಮಾಡ್ತಾನೆ. ಅದು ಇದ್ದಕ್ಕಿದ್ದಾಗೆ ಹೇಗಾಗುತ್ತೋ ಗೊತ್ತಿಲ್ಲ, ಒಂದ್ ರೀತಿ ಬ್ಲಾಸ್ಟ್ ಆಗುತ್ತೆ. ಸೊ ಆ ಬ್ಲಾಸ್ಟ್ ಅನ್ನ ತಡ್ಕೊಳ್ಳಿಕ್ಕಾಗದೆ ಈ ಶಂಭು ಹೋಗಿ ಒಂದ್ ಕಡೆ ಬೀಳ್ತಾನೆ. ಹಾಗೆ ಅವನ ಕತ್ತಲ್ಲಿ ಒಂದ್ ರೀತಿಯ ಗಾಯ ಆಗುತ್ತೆ. ಅವನ ಕೂಗಾಟ ಕೇಳಿ ಮನೆಯೊಳಗಿದ್ದ ಎಲ್ಲರೂ ಕೂಡ ಓಡಿ ಬಂದು ಏನಂತ ಕೇಳ್ತಾರೆ. ಹಾಗೆ ಆಗಿದ್ನಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅನಂತರ ಎಲ್ಲರೂ ಶಂಭುನ ಕೇರ್ಫುಲ್ ಆಗಿ ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ನೀವು ಹೇಗೆ ಆ ದಿನ ಕೂಡ ಎಂಡ್ ಆಗುತ್ತೆ. ಅದರ ನೆಕ್ಸ್ಟ್ ಡೇ ರಾತ್ರಿ ಯಾವುದೇ ಟಾಸ್ಕ್ ಇದ್ದಿರುವುದಿಲ್ಲ. ಎಲ್ಲಾ ಟೀಮ್ ಅವರು ಮನೆ ಹೊರ ಕೂತು ಡಿಸ್ಕಸ್ ಮಾಡ್ತಿರ್ತಾರೆ. ಶಂಭು, ನಾರಾಯಣ ಹಾಗೆ ಬಿಜಾಯ್ ಇವರೆಲ್ಲ. ಸೊ ಇದಾದ ನಂತರ ಅವರು ಆ ಕೇವ್ ಇದ್ದ ಪ್ಲೇಸ್ ಗೆ ಹೋಗಿ ಇವನ್ ಅಲ್ಲೂ ಕೂಡ ಎಂಜಾಯ್ ಮಾಡ್ತಿರ್ತಾರೆ. ಅನಂತರ ಎಲ್ಲರೂ ಮನೆಯೊಳಗೆ ಬಂದ್ರೆ ಈ ಶಂಭು ಮಾತ್ರ ಮಿಸ್ ಆಗಿರ್ತಾನೆ. ಆಲ್ಮೋಸ್ಟ್ ಎಲ್ಲಾ ಜನ ಕೂಡ ಅಲ್ಲಿದ್ದ ಆಲ್ಮೋಸ್ಟ್ ಎಲ್ಲಾ ಪ್ಲೇಸ್ ಗೆ ಹೋಗಿ ಸರ್ಚ್ ಮಾಡ್ತಾರೆ. ಬಟ್ ಎಲ್ಲೂ ಕೂಡ ಶಂಭುನ ಪತ್ತನೆ ಇರುವುದಿಲ್ಲ. ಸೊ ಹೀಗೆ ಎಲ್ಲರೂ ಶಂಭುನ ಹುಡುಕ್ತಿರುವಾಗ ತಶು ಶಂಭುನ ಹುಡುಕ್ತಾ ಐಲ್ಯಾಂಡ್ ಅಲ್ಲಿದ್ದ ಒಂದು ಬಾವಿ ಹತ್ತಿರ ಹೋಗ್ತಾಳೆ. ಅಲ್ಲೋಗಿ ನೋಡಿದಾಗ ಶಾಕಿಂಗ್ಲಿ ಅಲ್ಲವಳು ಆ ಒಂದು ದೃಶ್ಯನ ನೋಡಿ ಹವ್ವಾರಿ ಹೋಗ್ತಾಳೆ. ಅವಳ ಒಂದು ಕೂಗಾಟ ಕೇಳಿ ಏನಾಯ್ತು ಅಂತ ಓಡಿ ಬಂದ ಅಲ್ಲಿದ್ದ ಎಲ್ಲರಿಗೂ ಆ ಬಾವಿ ಒಳಗೆ ನೇತಾಡ್ತಿದ್ದ ಶಂಭುನ ಹೆಣ ತೋರಿ ಬರುತ್ತೆ. ಎಸ್, ಆ ಬಾವಿಲಿದ್ದ ಹಗ್ಗದ ಮೂಲಕ ಶಂಭು ನೇಣಾಕೊಂಡು ಸತ್ತೋಗ್ಬಿಟ್ಟಿದ್ದ. ನೋಡಿದ್ರೆ ಅದ್ ಆಕ್ಚುಲಿ ಸೂಸೈಡ್ ತರಲ್ಲ, ಯಾರೋ ಅವನ ಕತ್ತಿಗೆ ಬಲವಂತವಾಗಿ ಹಗ್ಗ ಹಾಕಿ ಕೊಲೆ ಮಾಡಿದಾಗಿತ್ತು. ಆದ್ರೆ ಮಾಡಿದ್ಯಾರು ನಿಜವಾಗ್ಲೂ ಇವರಿಗೆ ಅರ್ಥ ಆಗುದಿಲ್ಲ. ಅವರೆಲ್ಲ ಅದೇ ಒಂದು ಕನ್ಫ್ಯೂಷನ್ ಅಲ್ಲಿ ಮನೆ ಒಳಗೆ ಬಂದಾಗ ಅಲ್ಲಿದ್ದ ಒಂದು ರೂಮ್ ಒಳಗೆ ಯಾವುದೋ ಒಂದು ಬೆಂಕಿಯ ಆಕೃತಿಯು ತನ್ನ ಪಾದದ ಅಚ್ಚೊಂದಿಗೆ ನಡ್ಕೊಂಡು ಹೋಗ್ತಿರುವಾಗೆ ಇವರಿಗೆ ತೋರಿ ಬರುತ್ತೆ. ಸೊ ಇಷ್ಟೆಲ್ಲ ಆಗ್ತಿರುವಾಗ ನಾರಾಯಣ್ ಮಾತ್ರ ತುಂಬಾ ಕನ್ಫ್ಯೂಸ್ ಆಗಿದ್ದ. ಅವನು ಒಂಥರ ಡಿಫ್ರೆಂಟ್ ಮೂಡ್ ಅಲ್ಲಿದ್ದ, ಲೈಕ್ ಅವನು ಯಾವುದೋ ದೇವದಿಂದ ಪೋಸ್ ಆದಾಗೆ. ಸೊ ಅಲ್ಲಿಂದ ಭಯಪಟ್ಟು ಅವರು ಹಾಲ್ಗೆ ಬಂದಾಗ ಇವನ್ ಅಲ್ಲಿ ನಾರಾಯಣ್ ಮಿಸ್ ಆಗಿದ್ದ. ಈ ಬಿಜು ನಾರಾಯಣ್ ಹುಡುಕ್ತಾ ಹೊರಗೆ ಹೋಗ್ತಾನೆ. ಸೊ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾಗೆ ಆ ನಾರಾಯಣ್ ಏನಿದ್ದಾನೆ ಆ ಐಲ್ಯಾಂಡ್ ಅಲ್ಲಿ ಪಕ್ಕದಲ್ಲಿದ್ದ ಒಂದು ಹಳೆಯ ಮನೆಗೆ ಹೋಗಿ ಬಚ್ಚಿಗುರ್ತಾನೆ. ದೂರದಲ್ಲಿದ್ದ ಶಂಭು ಹೋಗ್ಬೇಡ ಅಂತ ಎಷ್ಟೇ ಬಡ್ಕೊಂಡ್ರು ಕೂಡ ಈ ನಾರಾಯಣ್ ಮಾತ್ರ ಆ ಮನೆಯೊಳಗೆ ಹೋಗ್ತಾನೆ. ಹಾಗೆ ಆ ಮನೆಯೊಳಗಿದ್ದು ಅವನು ಅಕ್ಕಪಕ್ಕ ಅಬ್ಸರ್ವ್ ಮಾಡ್ತಿರುವಾಗ ಮೇಲಿಂದ ಜ್ವಾಲೆ ತರ ಇದ್ದ ಯಾವುದೋ ಒಂದು ಬೆಂಕಿಯ ವಸ್ತು ಎಲ್ಲ ಅವನ ಮೇಲೆ ಬಿದ್ದು ಅವನು ಆ ಸ್ಪಾಟ್ ಅಲ್ಲೇ ಸತ್ತೋಗ್ಬಿಡ್ತಾನೆ. ಅದನ್ನೆಲ್ಲ ಕಣ್ಣಾರೆ ನೋಡಿ ಭಯಪಟ್ಟ ಬಿಜಯ್ ಮನೆಯೊಳಗೆ ಬಂದು ಇನ್ನೇನು ಆ ವಿಷಯನ ಎಲ್ಲರ ಹತ್ರ ಅಂದ್ರೆ ತಾಶು, ಅಲಿನಾ ಹಾಗೆ ಮೀರಾ ಹತ್ರ ಇನ್ನೇನು ಹೇಳ್ಬೇಕು. ಆವಾಗ ಮಾಯಂಬಂತೆ ಅಲ್ಲಿ ಅದೇ ನಾರಾಯಣ್ ಪ್ರತ್ಯಕ್ಷವಾಗ್ತಾನೆ. ಅದನ್ನ ಕಂಡು ಬಿಜಯ್ಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ನಾರಾಯಣ್ ಇವಾಗಷ್ಟೇ ನನ್ನ ಕಣ್ಮುಂದೆನೆ ಸತ್ತೋಗಿದ್ದ, ಹಾಗಾದ್ರೆ ಇಲ್ಲಿರೋದು ಯಾರಂತ ಅವನಿಗೆ ಅರ್ಥನೇ ಆಗುದಿಲ್ಲ. ಅಂದ್ರೆ ಅವನ ಮೈಂಡ್ ಅಲ್ಲಿ ಫಿಕ್ಸ್ ಆಗಿತ್ತು ಇಲ್ಲಿರೋದು ಆಕ್ಚುಲಿ ನಾರಾಯಣ್ ಅಲ್ಲ, ಅದೊಂದು ಆತ್ಮ ಅಂತ. ಅವನು ಅದೇ ಕೂಡಲೇ ಎಲ್ಲರಿಗೂ ಹೇಳ್ತಾನೆ. ಆವಾಗ ಅಲ್ಲಿ ಮತ್ತೊಂದು ಸೌಂಡ್ ಕೇಳಿ ಬರುತ್ತೆ. ನೋಡಿದ್ರೆ ಮೀರಾ ಕೂಡ ಒಂದು ದೆವ್ವದ ಎಕ್ಸ್ಪೀರಿಯನ್ಸ್ ಅಲ್ಲಿನ ಕಿಚನ್ ಅಲ್ಲಿ ಆಗಿತ್ತು. ಇವರಿಗೆ ಗೊತ್ತಾಗುತ್ತೆ ಇಲ್ಲೇನೋ ದೆವ್ವದ ಸಮಸ್ಯೆ ಇದೆ, ನಾವು ಇಲ್ಲಿದ್ರೆ ಯಾವ ರೀತಿ ಶಂಭು ಸತ್ತೋದ್ನೋ ನಾವು ಕೂಡ ಸತ್ತೋಗ್ತೇವಂತ ಇವರು ಅಲ್ಲಿದ್ದ ಟೀಮ್ ಅವರಿಗೆ ಅಂದ್ರೆ ಆ ಟೆಂಟ್ ಅಲ್ಲಿ ಇದ್ರಲ್ಲ ಆ ಟೀಮ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಬಟ್ ಶಾಕಿಂಗ್ಲಿ ಆ ಟೀಮ್ ಅವರು ಕೂಡ ಆಲ್ಮೋಸ್ಟ್ ಎಲ್ಲರೂ ಡೆತ್ ಆಗಿದ್ರು. ಈ ಕಡೆ ಇವರು ಎಷ್ಟೇ ಬಡ್ಕೊಂಡ್ರು ಕೂಡ ಅವರು ರೆಸ್ಪಾನ್ಸ್ ಮಾಡೋ ಸ್ಟೇಟ್ ಅಲ್ಲಿ ಇರ್ಲಿಲ್ಲ.
ಎನಿವೆ ಈ ಬಿಜಾಯ್, ಮೀರಾ, ತಶು ಹಾಗೆ ಆಲಿಯಾನ ಅವರಿಗೆಲ್ಲ ಗೊತ್ತಾಗುತ್ತೆ ನಾವೀಗ ಎಸ್ಕೇಪ್ ಆಗಬೇಕು. ಇವನ್ ಈ ನಾರಾಯಣ್ ಕೂಡ ಸರಿಲ್ಲ, ಇವನಿಂದ ನಮಗೆ ತೊಂದರೆ ಆಗ್ಬೋದಂತ ಅವರು ಅಲ್ಲಿಂದ ಓಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಬಟ್ ಪೊಸೆಸ್ ಆಗಿರುವ ನಾರಾಯಣ್ ಮಾತ್ರ ಅವ್ರನ್ನ ಬಿಡಲ್ಲ. ತನಗಿರುವ ಶಕ್ತಿ ಮೂಲಕ ಅವನು ಅವರನ್ನ ಅಲ್ಲಿ ಬಂದಿ ಮಾಡಿ ಆಲಿನ, ತಶು ಹಾಗೆ ಮೀರನ ಕೊಂದ್ಬಿಡ್ತಾನೆ. ಬಟ್ ಬಿಜಯ್ ಮಾತ್ರ ಹೇಗೋ ಡೋರ್ ನ ಓಪನ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಬಟ್ ಇಲ್ಲಿವರೆಗೂ ಕೂಡ ಆ ಬಿಜಯ್ ಎಲ್ಲೋದ ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇದು ಆಕ್ಚುಲಿ ಆ ಒಂದು ಶೋ ನೆಪದಲ್ಲಿ ಆದಂತ 6 ಮಿಸ್ಟೀರಿಯಸ್ ಡೆತ್ಗಳು. ಅಂಡ್ ಅಲ್ಲಿಗೆ ಈ ರಮನ್ ನೋಡ್ತಿದ್ದ ಎಲ್ಲಾ ವಿಡಿಯೋಗಳು ಕೂಡ ಎಂಡ್ ಆಗುತ್ತೆ. ರಮನ್ ಅದೇ ಕೂಡಲೇ ತನ್ನೊಬ್ಬ ಫ್ರೆಂಡ್ ಆದ ಆಯಷೆಗೆ ಕಾಲ್ ಮಾಡ್ತಾನೆ. ಅಂದ್ರೆ ಆ ಒಂದು ಬ್ರಹ್ಮಗಿರಿ ಐಲ್ಯಾಂಡ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಈ ಆಯಷ್ ಆಕ್ಚುಲಿ ಒಬ್ಬ ಆಂಥ್ರೋಪಾಲಜರ್ ಆಗಿದ್ಲು. ಅಂದ್ರೆ ಹಳೆ ಶತಮಾನದ ಕಾಲದಲ್ಲಿ ಏನೆಲ್ಲ ಆಗಿದ್ಯೋ ಆ ಎಲ್ಲಾ ವಿಷಯನ ಕಲೆಕ್ಟ್ ಮಾಡಿ ಇಟ್ಕೊಳ್ಳುವಂತ ಒಬ್ಬ ಎಕ್ಸ್ಪರ್ಟ್ ಆಗಿದ್ಲು. ಸೊ ಇವಳೇ ಕೂಡ ಆ ಬ್ರಹ್ಮಗಿರಿ ಐಲ್ಯಾಂಡ್ ನ ಹಿಸ್ಟ್ರಿ ಬಗ್ಗೆ ಗೊತ್ತಿತ್ತು. ಅದೇ ಕೂಡಲೇ ಆ ಎಲ್ಲಾ ಹಿಸ್ಟ್ರಿನ ರಮನ್ ಹಾಗೆ ಆನಾಗೆ ಹೇಳ್ತಾ ಹೋಗ್ತಾಳೆ. ಸುಮಾರು ಶತಮಾನಗಳ ಹಿಂದೆ ಆ ಒಂದು ಐಲ್ಯಾಂಡ್ ಅಲ್ಲಿ ಒಂದು ಜನಾಂಗ ವಾಸವಾಗಿದ್ರು. ಅಲ್ಲಿ ಆಕ್ಚುಲಿ ಕುಲಶೇಖರ್ ಹೆಸರಿನ ಒಬ್ಬ ದಣಿ ಅಲ್ಲಿನ ಮುಖ್ಯಸ್ಥ ಆಗಿದ್ದ. ಆಕ್ಚುಲಿ ಅವನೊಬ್ಬ ವುಮನೈಸರ್ ಆಗಿದ್ದ. ಅಂದ್ರೆ ಅವನಿಗೆ ಒಂದ್ ಮದುವೆ ಆಗಿದ್ರು ಕೂಡ ಅವನ ಕಣ್ಣು ಆ ಊರಿನ ಒಬ್ಬ ಸುಂದರವಾದ ಹುಡುಗಿ ಮೇಲೆ ಬೀಳುತ್ತೆ. ಅವಳ ಹೆಸರು ಮುಕಿಲ್ ಅಂತ. ಈ ಮುಕಿಲ್ ನ ಸೌಂದರ್ಯಕ್ಕೆ ಕುಲಶೇಖರ್ ಯಾವ ರೀತಿ ಮಾರು ಹೋಗಿದ್ದ ಅಂದ್ರೆ ಅದೇ ಕೂಡಲೇ ಅವನು ಅವಳನ್ನ ಕರ್ಕೊಂಡ್ ಬಂದು 2ನೇ ಮದುವೆ ಆಗ್ತಾನೆ. ಆದ್ರೆ ಈ ಮುಕಿಲ್ಗೆ ಮಾತ್ರ ಅವನ ಮೇಲೆ ಮನಸ್ಸಿದ್ದಿರುವುದಿಲ್ಲ. ಯಾಕಂದ್ರೆ ಯಾವತ್ತೂ ಕೂಡ ಕುಲಶೇಖರ್ ಅವಳೊಟ್ಟಿಗೆ ಫಿಸಿಕಲ್ ಆಗಿ ಮೂವ್ ಆಗಿರ್ಲಿಲ್ಲ. ಅದೇ ಒಂದು ಬೇಜಾರು ಈ ಮುಕಿಲ್ಗೆ ಯಾವಾಗ ಕೂಡ ಇತ್ತು. ಹಾಗೆ ಆ ಕುಲಶೇಖರ್ ಅವಳ ಮೇಲೆ ಎಷ್ಟು ಒಬ್ಸೆಸ್ ಆಗಿದ್ದಂದ್ರೆ ಯಾವತ್ತೂ ಕೂಡ ಯಾವೊಬ್ಬ ಗಂಡಸಿನ ಕಣ್ಣು ಕೂಡ ಅವಳ ಮೇಲೆ ಬೀಳ್ಬಾರ್ದಂತ ವರ್ಷದ ಎಲ್ಲಾ ದಿನ ಕೂಡ ಅವಳನ್ನ ಆ ಮನೆಯಲ್ಲೇ ಕೂಡಿಯಾಕಿಡ್ತಿದ್ದ. ಆದ್ರೆ ಒಂದಿನ ಅವಳನ್ನ ಹೊರಗ್ ಬಿಡ್ತಿದ್ದ. ಅದು ಆ ಊರಲ್ಲಿ ವರ್ಷಕ್ಕೊಮ್ಮೆ ಆಗುವ ತೆಯ್ಯಂ ಹೆಸರಿನ ಒಂದು ಫೆಸ್ಟಿಗೋಸ್ಕರ. ತೆಯ್ಯಂ ಫೆಸ್ಟಿವಲ್ ಬಗ್ಗೆ ಹೇಳ್ಬೇಕಂದ್ರೆ ಅದು ಆಕ್ಚುಲಿ ನಮ್ಮ ತುಳುನಾಡಲ್ಲಿ ಯಾವ ರೀತಿ ದೈವದ ಒಂದು ಭೂತಾರಾಧನೆ ಆಗುತ್ತೆ ಅದೇ ರೀತಿಯ ಒಂದು ಭೂತಾರಾಧನೆ. ತೆಯ್ಯಂ ಫೆಸ್ಟಿವಲ್ಗೆ ಒಬ್ಬ ದೈವ ನರ್ತಕ ಇದ್ದ. ಅವನ ಹೆಸರು ಕುಂಜಂಬು ಅಂತ. ಈ ಕುಂಜಂಬು ಆಕ್ಚುಲಿ ಕೀಳ್ ಜಾತಿಯವನು. ವರ್ಷದ ಆ ಒಂದಿನ ಬಿಟ್ರೆ ಯಾವತ್ತೂ ಕೂಡ ಕುಲಶೇಖರ್ ಆ ವ್ಯಕ್ತಿನ ತನ್ನ ಮನೆಗೆ ಸೇರಿಸಿದವನಲ್ಲ. ಆ ಫೆಸ್ಟಿವಲ್ ಆಗ್ಬೇಕೆಂಬ ಒಂದೇ ಒಂದು ಕಾರಣಕ್ಕೆ ಆ ಒಂದಿನ ಮಾತ್ರ ಅವನ ಮನೆ ಒಳಗೆ ಸೇರಿಸ್ತಿದ್ದ. ಆ ಮನೆ ಒಳಗೆ ಬಂದಿನ ಈ ಮುಕಿಲ್ಗೆ ಏನಾಗುತ್ತೆ, ಆ ಕುಂಜಬನ ಕಣ್ಣು ಕೂಡ್ಲೆ ಅವನ ಮೇಲೆ ಮನಸ್ಸಾಗುತ್ತೆ. ಸೊ ಅವಳು ಅದೇ ಕೂಡ್ಲೆ ಹೋಗಿ ತನ್ನ ಆಸೆನ ಅವನ ಹತ್ರ ಶೇರ್ ಮಾಡ್ಕೊಂಡು ಅವರಿಬ್ಬರು ಅದೇ ರಾತ್ರಿ ಒಂದಾಗ್ತಾರೆ. ಬಟ್ ಹೇಗೋ ಮಾಡಿ ಆ ವಿಷಯ ಕುಲಶೇಖರ್ಗೆ ಗೊತ್ತಾಗುತ್ತೆ. ಸೊ ಫೆಸ್ಟ್ ಆಗುವವರೆಗೆ ಅವನು ಆ ಒಂದು ಕ್ಷಣಕ್ಕೋಸ್ಕರ ವೇಟ್ ಮಾಡ್ತಿರ್ತಾನೆ. ಅನಂತರ ಆ ದೈವದ ಭೂತಾರಾಧನೆ ಏನಂತಾರೆ ಆ ಒಂದು ಸಮಯ ಬರುತ್ತೆ. ಸೊ ಕುಂಜಂಬು ತನ್ನ ವೇಷ ಹಾಕೊಂಡು ಆ ದೈವಾರಾಧನೆಯನ್ನ ಮಾಡ್ತಿರ್ತಾನೆ. ಆವಾಗ ಹಿಂದಿಂದ ಬಂದಂತ ಕುಲಶೇಖರ್ನ ಕಡೆ ಅವನು ತನ್ನ ಒಂದು ಚೂಪಾದ ಚಾಕು ಮೂಲಕ ಹಿಂದಿಂದ ಆ ಕುಂಜಂಬು ಮೇಲೆ ಹಲ್ಲೆ ಮಾಡಿ ಅವನ ಅಲ್ಲೇ ಕೊಂದ್ಬಿಡ್ತಾನೆ. ಕುಂಜಂಬು ಸಾಯುವಾಗ ಆಕ್ಚುಲಿ ಅವನು 2 ಸ್ಟೇಟ್ ಅಲ್ಲಿದ್ದ. ಅಂದ್ರೆ ಆ ಕಡೆ ಮನುಷ್ಯನಾಗಿರ್ಲಿಲ್ಲ, ಹಾಗೆ ಮತ್ತೊಂದ್ ಕಡೆ ಅವನ ಮೇಲೆ ದೈವ ಇತ್ತು. ಸೊ ಆ ಒಂದು ಸ್ಟೇಟ್ ಅಲ್ಲಿ ಅವನು ಸತ್ತ ಕಾರಣ ಅವನ ಆತ್ಮ ಅಲ್ಲಿ ತೊಂದರೆ ಕೊಡೋಕೆ ಶುರು ಮಾಡಿತ್ತು. ಅವನು ಸತ್ ನಂತರ ಆ ಒಂದು ರೀಜನ್ ಅಲ್ಲಿ ಏನೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅಂದ್ರೆ ಭತ್ತ ಬೆಳೆಗಳ ಎಲ್ಲ ಕೂಡ ನಾಶವಾಗ್ತಿದ್ದವು. ಆಲ್ಮೋಸ್ಟ್ ಎಲ್ಲಾ ಹೆಂಗಸರು ಮಕ್ಕಳುಗಳು ಕೂಡ ನಿಗೂಢವಾದ ರೀತಿಯಲ್ಲಿ ಸತ್ತೋಗ್ತಿದ್ರು. ಈ ವಿಷಯ ಗೊತ್ತಾದ್ಮೇಲೆ ಅಲ್ಲಿನ ಕುಲಶೇಖರ್ ಏನ್ ಮಾಡ್ತಾನೆ, ಒಬ್ಬ ಸ್ಟ್ರಾಂಗ್ ಆಗಿರುವ ಮಾಂತ್ರಿಕನ ಕರ್ಕೊಂಡು ಬಂದು ಆ ಕುಂಜಂಬು ಆತ್ಮನ ಒಂದು ಕೇವ್ ಒಳಗೆ ಬಂದಿ ಮಾಡ್ತಾನೆ. ಸೊ ಆವತ್ತಿಂದ ಆ ಕೇವ್ ಬಂದಿ ಆಗಿತ್ತು. ಸೊ ಇವಾಗ ಈ ರಿಯಾಲಿಟಿ ಶೋನವರು ಏನು ಆ ಕೇವ್ನ ಓಪನ್ ಮಾಡಿದ್ರು ಆ ಕೇವ್ ಒಳಗೆ ಆಕ್ಚುಲಿ ಅವನ ಆತ್ಮ ಇತ್ತು. ಸೊ ನಿಮ್ಗೆ ಗೊತ್ತಾಗಿರ್ಬೋದು ಸ್ಟಾರ್ಟಿಂಗ್ ಇಂದ ಆಗ್ತಿರುವ ದೇವದ ಘಟನೆಗಳಿಗೆಲ್ಲ ಯಾರು ಕಾರಣ ಅಂತ. ಸೊ ಇದಷ್ಟು ಕತೆನ ಆಯಷಾ ಅಲ್ಲಿಗೆ ಸ್ಟಾಪ್ ಮಾಡ್ತಾಳೆ. ಸೊ ಇದಿಷ್ಟು ಕತೆ ಆದ ನಂತರ ರಮನ್, ಮೇಘ ಹಾಗೆ ಆನಾಗೆ ಇದೆಲ್ಲದರ ಹಿಂದಿರುವ ಆತ್ಮ ಯಾವ್ದಂತ ಗೊತ್ತಾಗುತ್ತೆ. ಹಾಗೆ ಇಷ್ಟು ಕೊಲೆ ಆದಕ್ಕೂ ಕಾರಣ ಅದೇ ಆತ್ಮ ಅಂತ ಕೂಡ ಗೊತ್ತಾಗುತ್ತೆ. ಸೊ ಹೇಗಾದ್ರೂ ಮಾಡಿ ಆತ್ಮ ಇರುವುದು ನಿಜ ಅಂತ ಪ್ರೂವ್ ಮಾಡ್ಲಿಕ್ಕೋಸ್ಕರ ಆ 3 ಜನ ಅದೇ ಕೂಡ್ಲೆ ಆ ಬಂಗ್ಲೆಗೆ ಹೋಗ್ತಾರೆ. ಬಂಗ್ಲೆಗೆ ಹೋದಾದ ನಂತರ ಅವರು ತಮ್ಮಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಎಕ್ವಿಪ್ಮೆಂಟ್ ನ ಅಂದ್ರೆ EMF ಮೀಟರ್ ಆಗ್ಲಿ ಹಾಗೆ ದೇವದ ವಾಯ್ಸ್ ನ ರೆಕಾರ್ಡ್ ಮಾಡ್ತಿರುವಂತ ಮೈಕ್ ಆಗ್ಲಿ ಕ್ಯಾಮರಾ ಆಗ್ಲಿ ಎಲ್ಲವನ್ನ ಕೂಡ ಆಲ್ಮೋಸ್ಟ್ ಎಲ್ಲಾ ಕಡೆ ಕೂಡ ಫಿಕ್ಸ್ ಮಾಡ್ತಾರೆ. ಯಾವ ರೀತಿ ರಿಯಾಲಿಟಿ ಶೋ ಅವರು ಫಿಕ್ಸ್ ಮಾಡಿದ್ರು ಅದೇ ರೀತಿ ಇವರು ಕೂಡ ಫಿಕ್ಸ್ ಮಾಡಿ ತಮ್ಮ ಮಾನಿಟರ್ ಮೂಲಕ ಎಲ್ಲಾ ಕಡೆ ಅಬ್ಸರ್ವ್ ಮಾಡ್ತಿರ್ತಾರೆ. ಆದ್ರೆ ಎಷ್ಟೇ ದಿನ ಆದ್ರೂ ಕೂಡ ಅವರಿಗೆ
ಮಾತ್ರ ಆ ದೆವ್ವದ ಒಂದೇ ಒಂದು ಸುದ್ದಿ ಕೂಡ ಸಿಗುದಿಲ್ಲ. ಅಲ್ಲಿನ ಶೋ ಅವರಿಗೆ ಅಟ್ಲೀಸ್ಟ್ ಒಂದೆರಡು ದಿನ ಆದ್ರೂ ಕೂಡ ಅವರಿಗೆ ಆ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಅವ್ರು ಬಂದು ಇಷ್ಟು ದಿನ ಆದ್ರೂ ಕೂಡ ಇವರಿಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಆಗುದಿಲ್ಲ. ಸೊ ಇದನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡು ರಮನ್ ಆ ಮನೆನ ಎಕ್ಸ್ಪ್ಲೋರ್ ಮಾಡ್ತಿರುವಾಗ ಆ ಮನೆಯ ಒಂದ್ ಕಡೆ ಅವನಿಗೆ ಸೀಕ್ರೆಟ್ ಡೋರ್ ತೋರಿ ಬಂದು ಅದರೊಳಗೆ ಹೋಗ್ತಾನೆ. ಅಲ್ಲವನಿಗೆ ಒಂದು ಬಾಕ್ಸ್ ತೋರಿ ಬರುತ್ತೆ. ಅದರೊಳಗೆ ಕುಂಜಂಬು ಏನಿದ್ದಾನೆ ದೈವ ನರ್ತಕ, ಅವ್ನು ಯೂಸ್ ಮಾಡ್ತಿದ್ದ ಗೆಜ್ಜೆ ಎಲ್ಲಾ ಕಾಸ್ಟ್ಯೂಮ್ ಸಿಗುತ್ತೆ. ಸೊ ಇದರ ಮೂಲಕ ಹೇಗಾದ್ರೂ ಅವನ ಆತ್ಮನ ಕರೆಸ್ಕೊಳ್ಳುವಂತ ಆ ಗೆಜ್ಜೆನ ಈ ರಮನ್ ಆಗಿಲ ಮುಂದೆ ನೇತಾಕ್ತಾನೆ. ಹಾಗೆ ಆ ನೈಟ್ ಮಧ್ಯರಾತ್ರಿ ಎಲ್ಲ ಸೆಟಪ್ ನ ಮಾಡ್ಕೊಂಡು ಅವರು ದೆವ್ವದ ಆಗಮನಕ್ಕಾಗಿ ಕಾಯ್ತಿರ್ತಾರೆ. ಅಂಡ್ ಅವರ ಎಕ್ಸ್ಪೆಕ್ಟೇಷನ್ ಆಗಿ ಅವತ್ತು ಆತ್ಮ ಬರುತ್ತೆ. ಅಂಡ್ ಬಂದ್ ಕೂಡಲೇ ಅದು ಮೊದಲು ಹಲ್ಲೆ ಮಾಡಿದ್ದು ಅಲ್ಲಿದ್ದ ಮೇಘಳ ಮೇಲೆ. ಸೊ ಮೇಘಳನ್ನ ಅವಳು ಕೂತಿದ್ದ ಚೇರನ್ನ ತಳ್ಳುವುದ್ರ ಮೂಲಕ ಅದು ತನ್ನ ಪ್ರೆಸೆನ್ಸ್ ನ ತೋರಿಸುತ್ತೆ. ಸೊ ಅದೇ ಕೂಡಲೇ ಅವರೆಲ್ಲ ಕೂಡ ಅಲರ್ಟ್ ಆಗ್ತಾರೆ. ಅನಂತರ ಎಲ್ಲರಿಗೂ ಕೂಡ ಅದೇ ದೇವದ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಅಂಡ್ ಮೇನ್ ಆಗಿ ಮೇಘಳ ಮೇಲೆ. ಸೊ ಮೇಘಳನ್ನ ಆ ಆತ್ಮ ಕುಂಜಂಬನ ಆತ್ಮ ಒಂದ್ ರೀತಿ ಸೆಡ್ಯೂಸ್ ಮಾಡೋದ್ರ ಮೂಲಕ ಅವಳ ಮೇಲೆ ಹಲ್ಲೆ ಮಾಡಿ ಅವಳನ್ನ ಪೊಸೆಸ್ ಮಾಡುತ್ತೆ. ಸೊ ಅವಳು ಪೊಸೆಸ್ ಆದ ನಂತರ ಮೇಘ ಫಸ್ಟ್ ಹೋಗಿ ಹಲ್ಲೆ ಮಾಡೋದೇ ಆ ಆನ ಮೇಲೆ. ಆನನ ಪೊಸೆಸ್ ಆಗಿದ್ದ ಮೇಘ ಕತ್ತು ಹಿಡಿದು ಕೊಲ್ಲಕ್ ಹೋಗ್ತಾಳೆ. ಆ ಹೊತ್ತಿಗೆ ಅಲ್ಲಿ ರಮನ್ ಬಂದು ಅವಳನ್ನ ಕಾಪಾಡಿ ಈ ಮೇಘನ ಅಲ್ಲಿದ್ದ ಒಂದು ಚೇರಿಗೆ ಬಂದಿ ಮಾಡ್ತಾನೆ. ಹಾಗೆ ಇಲ್ಲಿ ಕಂಟಿನ್ಯೂ ಆಗಿ ಅವರಿಗೆ ದೇವದ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಆ ಕುಂಜಂಬುನ ಆತ್ಮ ರಮನ್ ಹಾಗೆ ಆನಾ ಈ ಎಲ್ಲರ ಮೇಲೆ ಕೂಡ ಹಲ್ಲೆ ಮಾಡ್ತಾ ಅವರಿಗೆ ತೊಂದರೆ ಕೊಡ್ತಿರುತ್ತೆ. ಈ ಮಧ್ಯೆ ಬಂದಿಯಾಗಿದ್ದ ಮೇಘ ಗೋಗರಿತಾಳೆ, ನನ್ನ ಮೇಲೆ ಯಾವುದೇ ಆತ್ಮ ಬಂದಿಲ್ಲ, ನನ್ನನ್ನು ಬಿಟ್ಬಿಡಿ ಅಂತ. ಆ್ಯಕ್ಚುಲಿ ಅವಳಿಂದ ಕುಂಜಂಬು ಆತ್ಮ ಹೋಗಿತ್ತು. ಸೊ ಇದನ್ನ ನಂಬಿ ಅವರು ಅವಳನ್ನ ರಿಲೀಸ್ ಮಾಡ್ತಾರೆ. ಆದರೆ ಮತ್ತೆ ಪುನಃ ಅವಳು ಪೊಸೆಸ್ ಆಗ್ತಾಳೆ. ಆದರೆ ಈ ಹೊತ್ತಿಗೆ ಅವಳು ಕುಂಜಂಬು ಆತ್ಮದಿಂದಲ್ಲ, ಆ ಮುಕೀಲ್ ಹೆಣ್ಣು ಮಗಳು ಏನಿದ್ದಾಳೆ ಅವಳ ಆತ್ಮದಿಂದ ಪೊಸೆಸ್ ಆಗಿ ಈ ರಮನ್ನ ಒಂದ್ ರೀತಿ ಸೆಡ್ಯೂಸ್ ಮಾಡಿ ಅವನ್ನ ಕೊಲ್ಲೋಕೆ ನೋಡ್ತಾಳೆ. ಬಟ್ ರಮನ್ ಮಾತ್ರ ಅದಕ್ಕೆ ಕೇರ್ ಮಾಡದೆ ಅವಳನ್ನ ಮತ್ತೆ ಪುನಃ ಬಂದಿ ಮಾಡ್ತಾನೆ. ಹೀಗೆ ಕಂಟಿನ್ಯೂ ಆಗಿ ಆ ಒಂದು ದೆವ್ವಗಳ ಆಟ ನಡೀತಾ ಹೋಗ್ತಿರುತ್ತೆ. ಈ ಮಧ್ಯೆ ಆ ಕುಂಜಂಬು ಆತ್ಮದಿಂದ ಈ ರಮನ್ ಪೊಸೆಸ್ ಆಗ್ತಾನೆ. ರಮನ್ ಪೊಸೆಸ್ ಆಗಿದ್ದನ್ನ ಕಂಡು ಆನಾ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗಿ ಅಲ್ಲಿದ್ದ ಒಂದು ಮರ ತಿಕ್ಕುರ್ತಾಳೆ. ಈ ರಮನ್ ಕೂಡ ಅವಳನ್ನ ಕಾಪಾಡಕ್ಕೆ ಹೋಗ್ತಾನೆ. ಬಟ್ ಅಲ್ಲೇನೋ ಸ್ಲಿಪ್ ಆಗಿ ಅವಳು ಕೆಳಗ್ ಬಿದ್ದು ಅಲ್ಲೇ ಸತ್ತೋಗ್ಬಿಡ್ತಾಳೆ. ರಮನ್ಗೆ ಅದನ್ನ ಕಂಡು ಬೇಜಾರಾಗಿ ಅವನು ಮನೆಯೊಳಗೆ ಬಂದು ಮಾನಿಟರ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅವನೇ ಆಕ್ಚುಲಿ ಆ ಆನನ ಕೊಂದಿದ್ದು ಅಂತ. ಆಕ್ಚುಲಿ ಅವನ್ ಕೊಂದಿದ್ದಲ್ಲ, ಅವನ ಮೇಲೆ ಬಂದಿರುವ ಆ ಕುಂಜಂಬುನ ಆತ್ಮದ ಪರಿಣಾಮದಿಂದ ಅವನು ಅವಳನ್ನ ಕೊಂದಿದ್ದು. ಸೊ ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವನು ಇನ್ನೂ ಕೂಡ ಜಾಸ್ತಿ ಕೂಗಲಿಕ್ಕೆ ಶುರು ಮಾಡ್ತಾನೆ. ಆತ್ಮಕ್ಕೆ ಬೈತಾನೆ, ನಿಂಗೆ ಧೈರ್ಯ ಇದೆ ನನ್ನ ಮುಂದೆ ಬಾ ಅಂತ. ಆ್ಯಂಡ್ ಅದು ಮತ್ತೆ ಪುನಃ ಅವನ ಒಳಗೆ ಬರುತ್ತೆ. ಹಾಗೆ ಆತ್ಮ ಒಂದು ರೀತಿಯ ರಿಚುವಲ್ನ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಅಂದರೆ ಈ ರಮನ್ ಕುಂಜಂಬು ಯಾವ ರೀತಿ ಡ್ರೆಸ್ ಮಾಡ್ತಿದ್ನೋ ದೈವ ನರ್ತನದ ವೇಳೆ ಆ ರೀತಿ ಡ್ರೆಸ್ ಮಾಡಿಕೊಂಡು ಕಾಡೊಳಗೆ ಹೋಗಿ ಒಂದು ಬೆಂಕಿ ಹಾಕಿ ಯಾವುದೆಲ್ಲ ರಿಚುವಲ್ ಮಾಡ್ತಿದ್ದ ಹಾಗೆ ಅವನು ತನ್ನಂತಾನು ಸುಟ್ಕೊಳ್ಳುವ ಹಾಗೆ ಇನ್ನೊಂದು ಬೆಂಕಿಗೆ ಹಾರಬೇಕು. ಆವಾಗ ಬಂದಾಗಿದ್ದ ಮೇಘ ಬಂದು ಅವಳನ್ನ ಕಾಪಾಡಿ ಅದೇ ಕೂಡಲೇ ಕಾರಲ್ಲಿ ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಕಾರಲ್ಲಿ ಹೋಗ್ತಿರುವಾಗ ಅವರಿಗೆ ಆಯುಷ ಕಡೆಯಿಂದ ಕಾಲ್ ಬರುತ್ತೆ. ಅದೇನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಆ ಆತ್ಮ ಕುಂಜಂಬುನ ಆತ್ಮನ ಪ್ರೇ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದನ್ನ ಆರಾಧನೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದಿನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ. ಆಕ್ಚುಲಿ ಅವ್ರದನ್ನ ಮಾಡಿ ಆಗಿದೆ. ಇವಾಗ ಏನ್ ಮಾಡೋದಂತ ರಮನ್ ಹಾಗೆ ಮೇಘ ಬ್ರಿಡ್ಜ್ ಹತ್ತಿರ ಬಂದು ಥಿಂಕ್ ಮಾಡಿದಾಗ ಈ ರಮನ್ ಏನು ಕೂಡ ಮಾತಾಡದೆ ಆ ಮೇಘನ ಕಾರ್ ಒಳಗೆ ಹತ್ತಿಸಿ ಆ ಕಾರ್ನ ಆ ಬ್ರಿಡ್ಜಿಂದ ಕೆಳಗೆ ನದಿಗೆ ಕೆಡೆದು ಅವರಿಬ್ಬರು ಆ ನದಿಲಿ ಮುಳುಗಿ ಸತ್ತೋಗ್ಬಿಡ್ತಾರೆ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಇದು ಆಕ್ಚುಲಿ ಈ ಮೂವಿ ಕತೆ. ಆದರೆ ಕತೆನ ತಗೊಂಡೋಗಿದ್ದ ರೀತಿ ಆಗಲಿ ನನಗೇನು ಇಷ್ಟ ಆಗಲಿಲ್ಲ. ಇನ್ನೂ ಕೂಡ ಚೆನ್ನಾಗಿ ಮಾಡ್ಬೋದಿತ್ತೇನೋ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.